ಹಾಯ್ ಚುಕ್ಕಿತಾರೆಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಕತೆ ಏನಪ್ಪ ಅಂದರೆ, ಜಾನಕಿ ಆಂಟಿ ಪಕ್ಕದ ಮನೆ ಹುಡುಗನ ಹತ್ರ ಹಲಸಿನ ಹಣ್ಣನ್ನು ಬಗೆಯುವುದಕ್ಕೆ ಹೇಳಿದ್ರೆ ಅವನು ಆತುರದಲ್ಲಿ ಅವಳ ಹಣ್ಣಿನ ತೂತನ್ನೇ ಬಗೆದು ಚೆನ್ನಾಗಿ ಸವಿದು ತಿಂದ ಮೇಲೆ ಒಳಗಡೆ ಹಾಕಿ ಮಾಡಿದ ಕತೆ. ಫ್ರೆಂಡ್ಸ್, ಕತೆಯಂತೂ ತುಂಬಾನೇ ಚೆನ್ನಾಗಿದೆ, ಹಾಗಾಗಿ ತಪ್ಪದೇ ಕೊನೆ ತನಕ ನೋಡಿ. ಅದಕ್ಕೂ ಮೊದಲು ಕತೆಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಜಾನಕಿ ಅನ್ನುವವಳು ತುಂಬಾನೇ ಸುಂದರವಾಗಿರುವ ಹೆಣ್ಣು. ಜಾನಕಿಗೆ ಆರತಿಗೊಬ್ಬಳು ಮಗಳು, ಕೀರ್ತಿಗೊಬ್ಬ ಮಗನಿದ್ದ. ಹಾಗೆ ಜಾನಕಿಯ ಗಂಡ ತುಂಬಾ ಒಳ್ಳೆಯ ವ್ಯಕ್ತಿ. ಅವನೊಬ್ಬ ತರಕಾರಿ ವ್ಯಾಪಾರಿ. ಅವನ ಹೆಸರು ದಿನೇಶ್ ಅಂತ. ಜಾನಕಿಯ ಮಕ್ಕಳು ಶಾಲೆಗೆ ಹೋಗುವುದರಿಂದ ಅವಳು ಪ್ರತಿದಿನ ತಿಂಡಿ ಮಾಡುತ್ತಿದ್ದಳು. ಅವತ್ತು ಕೂಡ ಎಂದಿನಂತೆ ದೋಸೆಯನ್ನು ಮಾಡಿದ್ದಳು. ಅವತ್ತು ಇಬ್ಬರೂ ಮಕ್ಕಳು ತಿಂಡಿ ತಿನ್ನುವಾಗ ಜಾನಕಿಯ ಹತ್ತಿರ, ಅಮ್ಮ, ಪ್ರತಿದಿನ ಇದೇ ತಿಂಡಿಯನ್ನು ತಿಂದು ತಿಂದು ಸಾಕಾಗಿ ಹೋಗಿದೆ, ನಾಳೆಯಾದರೂ ಬೇರೆ ತಿಂಡಿಯನ್ನು ಮಾಡುತ್ತೀಯಾ ಅಂತ ಕೇಳುತ್ತಾರೆ. ಅದಕ್ಕೆ ಜಾನಕಿ ಹೇಳ್ತಾಳೆ, ನಾಳೆ ಬೇಡ, ನೀವಿಬ್ಬರೂ ಇವತ್ತು ಶಾಲೆ ಬಿಟ್ಟು ಮನೆಗೆ ಬರುವಷ್ಟರಲ್ಲಿ ನಿಮಗೆ ಇಷ್ಟವಾಗುವ ಹಲಸಿನ ಹಣ್ಣಿನ ಕಡುಬನ್ನು ಮಾಡಿಟ್ಟಿರುತ್ತೇನೆ ಅಂತ ಹೇಳುತ್ತಾಳೆ. ಅವರಿಬ್ಬರೂ ಕೂಡ ತಿಂಡಿಯನ್ನು ತಿಂದ ನಂತರ ದಿನೇಶ್ ತರಕಾರಿ ವ್ಯಾಪಾರಕ್ಕೆ ಹೋಗುವಾಗ ತನ್ನ ಮಕ್ಕಳನ್ನು ಕರೆದುಕೊಂಡು ಹೋಗುತ್ತಾನೆ. ದಿನೇಶ್ ತನ್ನ ಮಕ್ಕಳನ್ನು ಶಾಲೆಗೆ ಬಿಟ್ಟು ತರಕಾರಿ ವ್ಯಾಪಾರಕ್ಕೆ ಹೋಗಿ ವ್ಯಾಪಾರ ಮುಗಿಸಿ ಮನೆಗೆ ಬರುವಾಗ ತುಂಬಾನೇ ಕತ್ತಲಾಗುತ್ತೆ. ಹಾಗಾಗಿ ಜಾನಕಿಯು ತನ್ನ ಗಂಡನ ಹತ್ತಿರ ಹಲಸಿನ ಹಣ್ಣನ್ನು ತರೋದಕ್ಕೆ ಹೇಳದೆ ತಮ್ಮ ಪಕ್ಕದ ಮನೆಯವರ ತೋಟದಲ್ಲಿರುವ ಹಣ್ಣನ್ನೇ ತರುವುದಕ್ಕೆ ನಿರ್ಧಾರ ಮಾಡುತ್ತಾಳೆ. ದಿನೇಶ್ ತರಕಾರಿ ವ್ಯಾಪಾರಕ್ಕೆ ಹೋದ ಮೇಲೆ ಜಾನಕಿಯು ದಿನನಿತ್ಯದ ಮನೆ ಕೆಲಸವನ್ನು ಮುಗಿಸಿ ಪಕ್ಕದ ಮನೆಯ ಪ್ರವೀಣನಿಗೆ ಫೋನ್ ಮಾಡಿ ಬರುವುದಕ್ಕೆ ಹೇಳುತ್ತಾಳೆ. ನಂತರ ಅವನು ಜಾನಕಿಯ ಮನೆಗೆ ತಕ್ಷಣವೇ ಓಡೋಡಿ ಬರುತ್ತಾನೆ. ಅವಾಗ ಜಾನಕಿ ಪ್ರವೀಣನ ಹತ್ತಿರ, ಇವಾಗ ನಿನಗೆ ಏನಾದ್ರೂ ಕೆಲಸ ಇದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಪ್ರವೀಣ ಹೇಳ್ತಾನೆ, ಇವತ್ತು ನಮ್ಮ ಫ್ಯಾಕ್ಟ್ರಿಗೆ ರಜೆ ಕೊಟ್ಟಿದ್ದಾರೆ, ನನಗೆ ಬೇರೇನು ಕೂಡ ಕೆಲಸವಿಲ್ಲ ಅಂತ ಹೇಳ್ತಾನೆ. ಆಗ ಜಾನಕಿ ಪ್ರವೀಣನ ಹತ್ತಿರ, ನಮ್ಮ ಮಕ್ಕಳಿಗೆ ಹಲಸಿನ ಹಣ್ಣಿನ ಕಡುಬು ಮಾಡಬೇಕಂತೆ. ದಿನೇಶ್ ಮನೆಗೆ ಬರುವಾಗ ತುಂಬಾ ತಡವಾಗುತ್ತೆ, ನಿನಗೇನು ಅಭ್ಯಂತರವಿಲ್ಲವೆಂದರೆ ನಿಮ್ಮ ಮನೆಯ ತೋಟದ ಹಲಸಿನ ಹಣ್ಣನ್ನು ಕೊಡುತ್ತೀಯಾ? ಅದಕ್ಕೆ ಹಣ ಎಷ್ಟು ಅಂತ ಹೇಳು, ನಾನು ಕೊಡುತ್ತೇನೆ ಅಂತ ಹೇಳುತ್ತಾಳೆ. ಅದಕ್ಕೆ ಪ್ರವೀಣ್ ಹೇಳ್ತಾನೆ, ಅಯ್ಯೋ, ನಮ್ಮ ಮನೆಯಲ್ಲಿ ಯಾರೂ ಕೂಡ ಹಲಸಿನ ಹಣ್ಣನ್ನು ತಿನ್ನೋದಿಲ್ಲ, ಮರದಲ್ಲಿ ಹಣ್ಣಾಗಿರುವುದೆಲ್ಲ ಕೊಳೆತು ಹಾಳಾಗಿ ಹೋಗಿದೆ, ನಿಮಗೆ ಎಷ್ಟು ಹಣ್ಣು ಬೇಕಾದರೂ ತೆಗೆದುಕೊಂಡು ಬನ್ನಿ ಅಂತ ಹೇಳುತ್ತಾನೆ. ಆಗ ಜಾನಕಿ ಹೇಳ್ತಾಳೆ, ನನಗೆ ಮರ ಹತ್ತುವುದಕ್ಕೆ ಗೊತ್ತಿಲ್ಲ ಕಣೋ, ನಿನಗೇನು ಅಭ್ಯಂತರವಿಲ್ಲವೆಂದರೆ ನೀನೇ ತೆಗೆದುಕೊಡುತ್ತೀಯಾ ಅಂತ ಕೇಳುತ್ತಾಳೆ. ಅದಕ್ಕೆ ಪ್ರವೀಣ, ಆಯ್ತು, ನಾನೇ ತೆಗೆದುಕೊಡುತ್ತೇನೆ, ಬನ್ನಿ, ಇಬ್ಬರು ಕೂಡ ತೋಟಕ್ಕೆ ಹೋಗೋಣ ಅಂತ ಹೇಳುತ್ತಾನೆ. ಅವಾಗ ಜಾನಕಿ ಮನೆಯ ಬಾಗಿಲನ್ನು ಹಾಕಿ ಕತ್ತಿಯನ್ನು ಹಿಡಿದುಕೊಂಡು ಪ್ರವೀಣನ ಜೊತೆ ಹಲಸಿನ ಹಣ್ಣನ್ನು ತೆಗೆಯುವುದಕ್ಕೆ ತೋಟಕ್ಕೆ ಹೋಗುತ್ತಾಳೆ. ತೋಟಕ್ಕೆ ಹೋದ ಮೇಲೆ ಅಲ್ಲಿ ತುಂಬಾನೇ ಹಲಸಿನ ಮರ ಇರುತ್ತೆ. ಎಲ್ಲ ಮರದಲ್ಲಿಯೂ ಕೂಡ ಹಣ್ಣಿರುತ್ತೆ. ಪ್ರವೀಣನಿಗೆ ಅದು ಅವರ ಸ್ವಂತ ತೋಟವಾಗಿದ್ದರಿಂದ ಯಾವ ಮರದಲ್ಲಿರುವ ಹಣ್ಣು ತುಂಬಾನೇ ರುಚಿಯಾಗಿರುತ್ತೆ ಅಂತ ಗೊತ್ತಿರುತ್ತೆ. ಹಾಗಾಗಿ ಅವನು ನದಿ ಹತ್ತಿರವಿರುವ ಮರದ ಬಳಿ ಜಾನಕಿಯನ್ನು ಕರೆದುಕೊಂಡು ಹೋಗಿ ಹಲಸಿನ ಮರವನ್ನು ಹತ್ತುತ್ತಾನೆ. ಪ್ರವೀಣ ಮರವನ್ನು ಹತ್ತಿ ಜಾನಕಿಯ ಹತ್ತಿರ ಯಾವ ಹಣ್ಣನ್ನು ತೆಗೆಯುವುದಂತ ಕೇಳುವುದಕ್ಕೆ ಕೆಳಗಡೆ ನೋಡಿದಾಗ ಅವನಿಗೆ ಶಾಕ್ ಆಗುತ್ತೆ. ಯಾಕೆಂದರೆ ಪ್ರವೀಣ ಮರದ ಮೇಲಿನಿಂದ ಕೆಳಗಡೆ ನೋಡುವಾಗ ಜಾನಕಿಯ ಹತ್ತಿರವಿರುವ ಹಣ್ಣುಗಳೆರಡು ಚೆನ್ನಾಗಿ ಕಾಣುತ್ತಿದ್ದವು. ಅದನ್ನು ನೋಡಿ ಅವನಿಗೆ ಏನು ಮಾಡೋದು ಅಂತ ಗೊತ್ತಾಗದೆ ಪದೇ ಪದೇ ಬೇಕು ಅಂತಾನೇ ಕೆಳಗಡೆ ನೋಡಿ ಅವುಗಳನ್ನು ಕಣ್ತುಂಬಿಕೊಳ್ಳುತ್ತಿದ್ದ. ಅದು ತುಂಬಾನೇ ದೊಡ್ಡದಾಗಿದ್ದರಿಂದ ನೋಡೋದಕ್ಕೆ ತುಂಬಾನೇ ಸುಂದರವಾಗಿತ್ತು. ಮರದಲ್ಲಿರುವ ಹಣ್ಣಿಗಿಂತ ನಿನ್ನದೇ ಚೆನ್ನಾಗಿದೆ, ನೋಡ್ತಾ ಇದ್ರೆ ಈಗಲೇ ತಿನ್ನಬೇಕು ಅಂತ ಆಸೆಯಾಗುತ್ತಿದೆ ಅಂತ ಮನಸ್ಸಿನಲ್ಲೇ ಆಸೆ ಪಡುತ್ತಾನೆ. ಅವುಗಳನ್ನು ಪದೇ ಪದೇ ನೋಡಿ ಕಣ್ಣನ್ನು ತಂಪು ಮಾಡಿಕೊಳ್ಳುತ್ತಾ ಜಾಸ್ತಿ ನೋಡಿದರೆ ಅನುಮಾನ ಬರುತ್ತೆ ಅಂತ ತಕ್ಷಣವೇ ಚೆನ್ನಾಗಿ ಬೆಳೆದಿರುವ ಹಲಸಿನ ಹಣ್ಣನ್ನು ತೆಗೆಯುತ್ತಾನೆ. ನಂತರ ಜಾನಕಿ ಹತ್ತಿರ ಒಂದು ಸಾಕ, ಇಲ್ಲ ಇನ್ನೊಂದು ತೆಗೆಯುವುದಾ ಅಂತ ಕೇಳುತ್ತಾನೆ. ಅದಕ್ಕೆ ಜಾನಕಿ ಹೇಳ್ತಾಳೆ, ಪರವಾಗಿಲ್ಲ ಕಣೋ, ಒಂದು ಹಣ್ಣು ಸಾಕು,
ಇದು ತುಂಬಾನೇ ದೊಡ್ಡದಿದೆ ಅಲ್ವಾ, ಹಾಗಾಗಿ ಇನ್ನೊಂದರ ಅವಶ್ಯಕತೆ ಇಲ್ಲ, ನೀನು ನಿಧಾನವಾಗಿ ಕೆಳಗಿಳಿ ಅಂತ ಹೇಳುತ್ತಾಳೆ. ಪ್ರವೀಣ ನಿಧಾನವಾಗಿ ಕೆಳಗಿಳಿಯುತ್ತಾ ಜಾನಕಿಯ ಕಡೆ ನೋಡಿ ಕಣ್ಣನ್ನು ತಂಪು ಮಾಡಿಕೊಳ್ಳುತ್ತಾನೆ. ಜಾನಕಿ ಮಾತ್ರ ಪ್ರವೀಣ ತನ್ನ ಮುಖವನ್ನು ನೋಡುತ್ತಿದ್ದಾನೆ ಅಂತ ಅಂದುಕೊಂಡಿದ್ದಳು. ಆದರೆ ಪ್ರವೀಣ ಮಾತ್ರ ಅವಳ ಮುಖವನ್ನು ಚೂರು ಸಹ ನೋಡುತ್ತಿರಲಿಲ್ಲ. ನಂತರ ಮರದಿಂದ ಕೆಳಗಿಳಿದ ಮೇಲೆ ಜಾನಕಿಯ ಹತ್ತಿರ, ನೀವು ಹಣ್ಣನ್ನು ಎತ್ತಿಕೊಳ್ಳುವುದು ಬೇಡ, ಅದು ತುಂಬಾನೇ ಭಾರವಿದೆ, ಹಾಗಾಗಿ ನಾನೇ ತೆಗೆದುಕೊಂಡು ಬರುತ್ತೇನೆ ಅಂತ ಹೇಳುತ್ತಾನೆ. ಆಗ ಜಾನಕಿ ಹೇಳ್ತಾಳೆ, ಬೇಡ ಕಣೋ, ನೀನು ಮರವನ್ನು ಹತ್ತಿ ಹಣ್ಣು ತೆಗೆದು ಸಹಾಯ ಮಾಡಿದ್ದೇ ಹೆಚ್ಚು. ಇನ್ನು ನಿನ್ನ ಹತ್ತಿರವೇ ಎತ್ತಿಕೊಳ್ಳುವುದಕ್ಕೆ ಹೇಳಿದರೆ ಅದು ನನ್ನ ತಪ್ಪಾಗುತ್ತೆ, ಬೇಡ ಬಿಡು, ನಾನೇ ಎತ್ತಿಕೊಂಡು ತೆಗೆದುಕೊಂಡು ಹೋಗುತ್ತೇನೆ ಅಂತ ಹೇಳಿ ಹಲಸಿನ ಹಣ್ಣನ್ನು ಎತ್ತಿಕೊಂಡು ಭುಜದ ಮೇಲೆ ಇಟ್ಟುಕೊಂಡು ಹೋಗುತ್ತಾಳೆ. ಪ್ರವೀಣ ಕೂಡ ಅವಳ ಹಿಂದೇನೇ ನಡೆಯುತ್ತಾನೆ. ನಡೆಯುವಾಗ ಹಿಂದಿನ ಭಾಗ ಅಲುಗಾಡುವುದನ್ನೇ ನೋಡುತ್ತಾ ಮುಂದೆ ಸಾಗುತ್ತಾನೆ. ಜಾನಕಿ ಮನೆಗೆ ಹೋದ ತಕ್ಷಣವೇ ಹೆಗಲ ಮೇಲಿದ್ದ ಹಲಸಿನ ಹಣ್ಣನ್ನು ಕೆಳಗಿಳಿಸಿದಳು. ನಂತರ ಪ್ರವೀಣ ಹಣ್ಣು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಕಣೋ ಅಂತ ಹೇಳುತ್ತಾಳೆ. ಅದಕ್ಕೆ ಪ್ರವೀಣ ಪರವಾಗಿಲ್ಲ ಬಿಡಿ ಅಂತ ಹೇಳುತ್ತಾನೆ. ಹಲಸಿನ ಹಣ್ಣು ತುಂಬ ದಪ್ಪವಿದ್ದ ಕಾರಣ ಜಾನಕಿ ಪ್ರವೀಣನ ಹತ್ರ, ನನಗೆ ದಪ್ಪವಿರುವ ಹಲಸಿನ ಹಣ್ಣನ್ನು ಬಗೆಯುವುದಕ್ಕೆ ಸರಿಯಾಗಿ ಗೊತ್ತಿಲ್ಲ ಕಣೋ, ನಿನಗೇನೂ ಅಭ್ಯಂತರವಿಲ್ಲವೆಂದರೆ ಬಗೆದು ಕೊಡುತ್ತೀಯಾ ಅಂತ ಕೇಳುತ್ತಾಳೆ. ಅದಕ್ಕವನು, ಸರಿ, ನಿಮ್ಮ ಹತ್ತಿರವಿರುವ ಕತ್ತಿ ಕೊಡಿ, ಬಗೆದು ಕೊಡುತ್ತೇನೆ ಅಂತ ಹೇಳಿ ಜಾನಕಿ ಹತ್ತಿರವಿರುವ ಕತ್ತಿಯನ್ನು ತೆಗೆದುಕೊಳ್ಳುತ್ತಾನೆ. ನಂತರ ಜಾನಕಿ ಪ್ರವೀಣನ ಹತ್ತಿರ, ನೀನು ಹಣ್ಣನ್ನು ಬಗೆಯುತ್ತಿರು, ನಾನು ಒಳಗಡೆ ಹೋಗಿ ಬರ್ತೀನಿ ಅಂತ ಹೇಳುತ್ತಾಳೆ. ಅದಕ್ಕೆ ಪ್ರವೀಣ ಯಾಕೆ ಅಂತ ಕೇಳುತ್ತಾನೆ. ಆಗ ಜಾನಕಿ ಹೇಳುತ್ತಾಳೆ, ಹಲಸಿನ ಹಣ್ಣಿನ ಸೊನೆ ಬಟ್ಟೆಯ ಮೇಲೆ ಬಿದ್ದಿದೆ ಕಣೋ, ಒಳಗಡೆ ಹೋಗಿ ಬೇರೆ ಬಟ್ಟೆ ಹಾಕೊಂಡು ಬರುತ್ತೇನೆ ಅಂತ ಹೇಳುತ್ತಾಳೆ. ಆವಾಗ ಪ್ರವೀಣನಿಗೆ ಏನೋ ಒಂಥರ ಖುಷಿಯಾಗುತ್ತೆ. ಜಾನಕಿ ಒಳಗಡೆ ಹೋದ ಮೇಲೆ ಹೇಗಾದರೂ ಮಾಡಿ ಬಟ್ಟೆ ಬದಲಾಯಿಸುವುದನ್ನು ನೋಡಿ ಕಣ್ಣನ್ನು ತಂಪು ಮಾಡಿಕೊಳ್ಳಲೇಬೇಕು ಅಂತ ಅಂದುಕೊಳ್ಳುತ್ತಾನೆ. ನಂತರ ಜಾನಕಿಯು ಹೊರಗಡೆ ಹಾಕಿರುವ ಚಿಲಕ ತೆಗೆದು ಒಳಗಡೆ ಹೋಗುತ್ತಾಳೆ. ಪ್ರವೀಣ ಹಲಸಿನ ಹಣ್ಣನ್ನು ಸಿಗಿಯುವುದನ್ನು ಬಿಟ್ಟು ನಿಧಾನಕ್ಕೆ ಒಳಗೆ ಹೋಗುತ್ತಾನೆ. ಫ್ರೆಂಡ್ಸ್, ಒಂದು ವೇಳೆ ಪ್ರವೀಣನ ಜಾಗದಲ್ಲಿ ನೀವು ಇದ್ದಿದ್ರೆ ಹಲಸಿನ ಹಣ್ಣನ್ನು ಕಟ್ ಮಾಡುವುದಕ್ಕೆ ಹೋಗ್ತಾ ಇದ್ದಿದ್ರಾ, ಇಲ್ಲ ಕಣ್ಣು ತಂಪು ಮಾಡಿಕೊಳ್ಳುವುದಕ್ಕೆ ಹೋಗ್ತಾ ಇದ್ರಾ ಅಂತ ತಪ್ಪದೇ ಕಮೆಂಟ್ ಮಾಡಿ. ಜಾನಕಿ ಒಳಗಡೆ ಹೋದ ಮೇಲೆ ಬಟ್ಟೆಯ ಮೇಲೆ ಬಿದ್ದಿರುವ ಹಣ್ಣಿನ ಸೊನೆಯನ್ನು ಒರೆಸಿದರೂ ಹೋಗಲ್ಲ ಅಂತ ಅದನ್ನು ಪೂರ್ತಿಯಾಗಿ ತೆಗೆದೇ ಬಿಡುತ್ತಾಳೆ. ಪಾಪ ಜಾನಕಿ ಅವಳು ತೆಗೆದಾಗ ಪ್ರವೀಣನು ಹಿಂದುಗಡೆ ನಿಂತು ನೋಡುತ್ತಿರುವುದು ಗೊತ್ತೇಯಾಗುವುದಿಲ್ಲ. ಎಲ್ಲವನ್ನು ತೆಗೆದು ಪಕ್ಕದಲ್ಲಿ ಎಸೆದ ನಂತರ ಸೂರ್ಯನ ಬಿಸಿಲು ಮನೆಯೊಳಗಡೆ ಬೀಳುತ್ತಿದ್ದರಿಂದ ಜಾನಕಿಗೆ ನೆರಳು ಕಾಣಿಸಿ ಹಿಂದೆ ತಿರುಗಿ ನೋಡುತ್ತಾಳೆ. ಆವಾಗ ಪ್ರವೀಣನನ್ನು ನೋಡಿ ಶಾಕ್ ಆಗಿ, ಪ್ರವೀಣ ಇಲ್ಲಿ ನಿಂತುಕೊಂಡು ಏನು ಮಾಡ್ತಾ ಇದ್ದೀಯಾ, ಒಳಗೆ ಯಾಕೆ ಬಂದಿದ್ದು ಅಂತ ಕೇಳುತ್ತಾಳೆ. ಅದಕ್ಕವನು, ಮರ ಹತ್ತಿ ಹಲಸಿನ ಹಣ್ಣು ತೆಗೆದು ತುಂಬಾ ಸುಸ್ತಾಗಿದೆ, ನೀವು ಕುಡಿಯುವುದಕ್ಕೆ ನೀರು ಸಹ ಕೊಟ್ಟಿಲ್ಲ, ಅದಕ್ಕೆ ಒಳಗೆ ಬಂದಿದ್ದು ಅಂತ ಉತ್ತರ ಕೊಡುತ್ತಾನೆ. ಆವಾಗ ಜಾನಕಿಗೆ ಏನು ಹೇಳಬೇಕಂತ ಗೊತ್ತೇಯಾಗುವುದಿಲ್ಲ. ಯಾಕೆಂದರೆ ತಾನು ಕುಡಿಯುವುದಕ್ಕೆ ನೀರು ಕೊಟ್ಟಿದ್ದರೆ ಪ್ರವೀಣನು ಒಳಗಡೆ ಬರುತ್ತಿರಲಿಲ್ಲ. ಅವನು ಒಳಗೆ ಬಂದು ನನ್ನನ್ನು ನೋಡಲು ನಾನೇ ಕಾರಣ ಅಂತ ಅಂದುಕೊಳ್ಳುತ್ತಾಳೆ. ಜಾನಕಿಗೆ ಅವಳ ಸ್ಥಿತಿಯನ್ನು ನೋಡಿ ತುಂಬಾನೇ ನಾಚಿಕೆಯಾಗಿ, ನನ್ನನ್ನು ಹಾಗೆ ನೋಡಬೇಡ, ಅಡುಗೆ ಮನೆಗೆ ಹೋಗಿ ನೀರು ಕುಡಿ ಅಂತ ಹೇಳುತ್ತಾಳೆ. ಅವನಂತೂ ಎಲ್ಲವನ್ನು ನೋಡಿ ಕಣ್ಣನ್ನು ತಂಪು ಮಾಡಿಕೊಂಡು ಸರಿ ಅಂತ ತಲೆಯಾಡಿಸುತ್ತಾನೆ. ಪ್ರವೀಣನು ಜೀವನದಲ್ಲಿ ಅದೇ ಮೊದಲ ಸಲ ನೋಡಿದ್ದರಿಂದ ಅವನಿಗೆ ನೀರು ಕುಡಿಯುವುದಕ್ಕೆ ಹೋಗಲು ಮನಸ್ಸೇಯಾಗುವುದಿಲ್ಲ. ಎಲ್ಲವನ್ನು ನೋಡಿದ ಮೇಲೆ ಇನ್ನೇನು ಮಾಡುವುದಕ್ಕಾಗುತ್ತೆ ಅಂತ ಪೂರ್ತಿ ನೋಡಿಯಾಗಿದೆ ಅಲ್ವಾ, ಇನ್ನಾದರೂ ಹೋಗಿ ನೀರು ಕುಡಿ ಅಂತ ಹೇಳುತ್ತಾಳೆ. ಅದಕ್ಕೆ ಪ್ರವೀಣ, ಹೌದು, ಎಲ್ಲವನ್ನೂ ನೋಡಿದ್ದೇನೆ ನಿಜ, ಆದರೆ ಅದರ ರುಚಿ ಮಾತ್ರ ನೋಡಿಲ್ಲ. ನಾನು ಕೊಟ್ಟಿರುವ ಹಲಸಿನ ಹಣ್ಣಿಗೆ ಹಣ ಕೊಡುವುದೇನು ಬೇಡ, ಆದರೆ ಅದರ ಬದಲಾಗಿ ನನ್ನ ಕಣ್ಣೆದುರು ಕಾಣುತ್ತಿರುವ ಹಣ್ಣಿನ ರುಚಿ ನೋಡಬೇಕು ಅಂತ ಹೇಳುತ್ತಾನೆ. ಅದಕ್ಕೆ ಜಾನಕಿ, ಸರಿ, ಬೇಗ ರುಚಿ ನೋಡಿ ಒಳಗಡೆ ಹೋಗಿ ನೀರು ಕುಡಿ ಅಂತ ಹೇಳುತ್ತಾಳೆ. ಪ್ರವೀಣನಿಗೆ ಖುಷಿಯಾಗಿ ಹಣ್ಣು ಬಿಡಿಸಿ ರುಚಿಯನ್ನು ನೋಡಿ ತುಂಬಾನೇ ಸ್ವಾದಿಷ್ಟವಾಗಿದೆ ಅಂತ ಹೇಳಿ ಒಂದು ಸಲ ಒಳಗೆ ಹಾಕಲು ಅವಕಾಶ ಕೇಳಿದಾಗ ಜೀವನದಲ್ಲಿ ಸಾಧನೆಯ ಜೊತೆ ಎಲ್ಲವನ್ನೂ ಮಾಡಬೇಕು,
ಅದೇ ನಿಜವಾದ ಜೀವನ ಅಂತ ಹೇಳಿದಾಗ ಒಳಗೆ ಹಾಕಿ ಎಲ್ಲವನ್ನೂ ಮಾಡಿ ಮುಗಿಸಿದ ನಂತರ ನೀರು ಕುಡಿದು ತೆಗೆದಿಟ್ಟಿರುವ ಹಲಸಿನ ಹಣ್ಣನ್ನು ಸಿಗಿದು ತಿಂಡಿ ಮಾಡುವುದಕ್ಕೆ ಸಿದ್ಧ ಮಾಡುತ್ತಾರೆ. ನಂತರ ಪ್ರವೀಣನ ಹತ್ತಿರ ಮಾಡಿದ್ದು ಹೇಗಿತ್ತು ಅಂತ ಕೇಳಿದಾಗ ಹಲಸಿನ ಹಣ್ಣು ತಿಂದಿರುವುದಕ್ಕಿಂತ ಚೆನ್ನಾಗಿತ್ತು ಅಂತ ಹೇಳುತ್ತಾನೆ. ನಂತರ ಬೇಗನೆ ಹಲಸಿನ ಹಣ್ಣಿನ ತಿಂಡಿಯನ್ನು ಮಾಡುತ್ತಾರೆ. ಶಾಲೆಗೆ ಹೋಗಿರುವ ಜಾನಕಿಯ ಮಕ್ಕಳು ಮನೆಗೆ ಬಂದವರೇ ಅಮ್ಮ ತಿಂಡಿ ರೆಡಿಯಾಗಿದೆಯಾ ಅಂತ ಕೇಳುತ್ತಾರೆ. ಅದಕ್ಕೆ ಜಾನಕಿ ಹೌದು ಸಿದ್ಧವಾಗಿದೆ, ಬೇಗ ಕೈಕಾಲು ತೊಳೆದು ಬನ್ನಿ ಅಂತಾಳೆ. ನಂತರ ಮಕ್ಕಳಿಗೆ ಹಲಸಿನ ಹಣ್ಣಿನ ತಿಂಡಿ ಕೊಟ್ಟಾಗ ಅವರಿಬ್ಬರೂ ಕೂಡ ತಿಂದು ಖುಷಿ ಪಡುತ್ತಾರೆ. ಫ್ರೆಂಡ್ಸ್, ಕಥೆ ಹೇಗಿತ್ತು ಅಂತ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ.